ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಶಾಂತ್ ಎಸ್ ನಾಗ್ನೂರಿ. ಹುಕ್ಕೇರಿಯ ಹಿರೇಮಠದಲ್ಲಿ ಸ್ವರ್ಗವೇ ಧರೆಗಿಳಿದು ಅನುಭವ ಆಗಿರುವಂಥದ್ದು. ಹಿರೇಮಠದ ಸಂಸ್ಥಾನದಲ್ಲಿ ಗುರು ಪೂರ್ಣಿಮೆಯ ಅದ್ದೂರಿಯ ಆಚರಣೆಯು ಜರುಗಿತು. 5,000 ಒಟ್ಟುಗಳ ಒಂದು ವೇದ ಪಾಠ ಆಗಿರುವಂಥದ್ದು. ಜೊತೆಗೆ ಒಟುಗಳು ಭಕ್ತರು ಶ್ರೀಗಳ ಆಶೀರ್ವಾದ ಪಡೆಯಲು ಧನವಂತರಿ ಜಪ ಮಾಡಿ 108 ಗಿಡ ಮೂಲಿಕೆಯನ್ನ 108 ಮಡಿಕೆಯಲ್ಲಿಟ್ಟು ಪೂಜಿಸಿ, ಗುರು ಪೂರ್ಣಿಮೆಯ ಪರ್ವ ಕಾಲದಲ್ಲಿ ಶ್ರೀಗಳಿಗೆ ಸಾವಿರಾರು ಭಕ್ತರು ಪಾದಪೂಜೆ ಅಭಿಷೇಕವನ್ನು ಮಾಡಿ ಧನ್ಯರಾದರು. ಹಾಗಾದ್ರೆ ಈ ಒಂದು ಕುರಿತು ವರದಿ ಇದೆ, ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ. ಸ್ವರ್ಗವೇ ಧರೆಗಿಳಿದ ಅನುಭವ ಹುಕ್ಕೇರಿ ಹಿರೇಮಠ ಸಂಸ್ಥಾನದಲ್ಲಿ. ಹೌದು ವೀಕ್ಷಕರೇ, ಹುಕ್ಕೇರಿ ನಗರದ ಹಿರೇಮಠ ಸಂಸ್ಥಾನದಲ್ಲಿ ಗುರುಪೂರ್ಣಿಮೆ ಅದ್ದೂರಿಯಾಗಿ ಜರುಗಿತು. 5 ದಿನಗಳಿಂದ ಸುಮಾರು 2 ಹೆಚ್ಚು ಒಟುಗಳು ಭಕ್ತರು ಶ್ರೀಗಳ ಆಶೀರ್ವಾದ ಪಡೆಯಲು ಧನವಂತರಿ ಜಪ ಮಾಡಿ 108 ಗಿಡಮೂಲಿಕೆಯನ್ನ 108 ಮಡಿಕೆಯಲ್ಲಿ ಇಟ್ಟು ಪೂಜಿಸಿ, ಗುರುಪೂರ್ಣಿಮೆಯ ಪರ್ವಕಾಲದಲ್ಲಿ ಶ್ರೀಗಳಿಗೆ ಸಾವಿರಾರು ಭಕ್ತರು ಪಾದಪೂಜೆ ಅಭಿಷೇಕವನ್ನ ಮಾಡಿ ಧನ್ಯರಾದರು. ಶ್ರೀ ಶಟಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹುಕ್ಕೇರಿ ಹಿರೇಮಠದ ಸಂಸ್ಥಾನದ ಅಧಿಪತಿಗಳು ಅಷ್ಟೇ ಅಲ್ಲ, ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿಯೂ ಕಾರ್ಯವನ್ನು ನಿರ್ವಹಿಸುತ್ತಿರುವ ಪರಮ ಪೂಜ್ಯರ ಆಸ್ಥಾನದಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಒಟುಗಳು ವೇದವನ್ನ ಕಲಿಯುತ್ತಿದ್ದಾರೆ. 500ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ವೇದವನ್ನ ಕಲಿತಿದ್ದಾರೆ. ಪ್ರಸ್ತುತ ಸಂಕೇಶ್ವರ ನಗರದಲ್ಲಿಯೂ ವೇದವನ್ನ ಕಲಿಯುತ್ತಿರುವ ಹೆಣ್ಣು ಮಕ್ಕಳು ಬಂದು ವೇದ ಪಠಣ ಮತ್ತು ಭಗವದ್ಗೀತೆ ಪಠಣ ಮಾಡಿದರೆ, ಹುಕ್ಕೇರಿಯ ಗುರುಕುಲದ ವಟುಗಳು ಸಿದ್ಧಾಂತ ಸಿಕ್ಕಾಮಣಿ ಪಠಣವನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ಬೆಳಗಾವಿಯಲ್ಲಿ ಎಲ್ಲ ಸಮುದಾಯದ ಅರ್ಚಕರಿಗೂ ತರಬೇತಿಯನ್ನ ನೀಡಿರುವುದು ಒಂದು ವಿಶೇಷತೆ. ಶ್ರೀಗಳ ಗುರುಪೂರ್ಣಿಮೆ ಕಾರ್ಯಕ್ರಮದಲ್ಲಿ ಬೆಳಗಾವಿ, ವಿಜಯಪುರ, ಬಾಗಲಕೋಟ್, ರಾಯಚೂರು, ಹುಬ್ಬಳ್ಳಿ, ಮೈಸೂರು ಅನೇಕ ಜಿಲ್ಲೆಯಿಂದ ಭಕ್ತರು ಆಗಮಿಸಿ ಶ್ರೀಗಳಿಗೆ ಭಕ್ತಿಯ ಗೌರವ ಸಮರ್ಪಿಸಿದರು. ಗುರುಪೂರ್ಣಿಮೆಯ ದಿನ ಗುರುಗಳ ಪೂಜೆಯನ್ನ ನೋಡಿದರೆ ಸ್ವರ್ಗದಲ್ಲಿ ಸದಾ ಶಿವನಿಗೆ ಪೂಜೆ ನಡೆಯುತ್ತಿದೆ ಎನ್ನುವ ಭಾವವನ್ನ ಭಕ್ತರು ತಾಳಿದರು. ಈ ಸಂದರ್ಭದಲ್ಲಿ ಶ್ರೀ ಶಟಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಆಶೀರ್ವದಿಸುತ್ತಾ, ಗುರು ಶ್ರೇಷ್ಠವಾಗಿರುವ ವ್ಯಕ್ತಿ ಎಲ್ಲರಿಗೂ ಗುರು ಇರುತ್ತಾರೆ. ಗುರುವಿಗೂ ಆಶ್ರಯವನ್ನು ಕೊಟ್ಟ ದೇಶ ಭಾರತ, ಅದು ವಿಶ್ವಗುರು ಎಂದರು. ಈ ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಬಿಜೆಪಿಯ ಯುವ ಧುರೀಣ ಮೊರಗೇಂದ್ರಗೌಡ ಪಾಟೀಲ್, ಮಾಜಿ ಸಚಿವ ಶಶಿಕಾಂತ್ ನಾಯಕ್, ಗುರುರಾಜ್ ಕುಲಕರ್ಣಿ, ಚೆನ್ನಪ್ಪ ಗಜ್ವರ್, ಸುರೇಶ್ ಜಿಂಡ್ರಾಳೆ, ಸುಭಾಷ್ ನಾಯ್ಕ್ ಸೇರಿದಂತೆ ಇತರರು ಇದ್ದರು. ವಿದ್ವಾನ್ ಸಂಸತ್ ಕುಮಾರ್ ಶಾಸ್ತ್ರಿಗಳು ನೇತೃತ್ವದಲ್ಲಿ ಮುಜರಾಯಿ ಇಲಾಖೆಯ ನಿರ್ದೇಶಕ ಡಾಕ್ಟರ್ ಮಹಾಂತೇಶ ಶಾಸ್ತ್ರಿಗಳೊಂದಿಗೆ 106 ಒಟುಗಳಿಂದ ವೇದ ಪಠಣ ಜರುಗಿತು. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ, ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ. ಎಲ್ಲರಿಗಿಂತ ಹೆಚ್ಚಾಗಿ ಈಗೇನು ಗುರು ಪೌರ್ಣಿಮೆ ಆರಂಭ ಆಗ್ತದೆ, ಇನ್ಮೇಲೆ ಚಾತುರ್ಮಾಸ ಆರಂಭ ಆಗ್ತದೆ. ಬಹುಶಃ ನೀವೆಲ್ಲ ಬಹಳಷ್ಟು ಸಂತೋಷದಿಂದ ಹೇಳುವಂತದ್ದು ಏನು ಅಂತಂದ್ರೆ, ಯಾವ ಮಠದಲ್ಲಿಯೂ ಕೂಡ ಇವತ್ತು ವಿಶೇಷ ಪಾಟೀಲ್ ಸರ್ ಬಂದದ್ದೇನು ವಿಶೇಷ ಅಂದ್ರೆ, ಆಯುರ್ವೇದ ಕಾಲೇಜ್ ಅದ 5 ದಿನಗಳಿಂದ ಧನವಂತರಿ ಜಪ ಮಾಡಿ 108 ಗಿಡಮೂಲಿಕೆಗಳಿಂದ ಆ ನೀರನ್ನ ಅಭಿಷೇಕ ಮಾಡುವಂತ ಪ್ರಕ್ರಿಯೆ ನಡೆದ. ಎಲ್ಲರೂ ಯಾರನ್ನೂ ಇಲ್ಲಿ ಹೇಳಿ ಕರೆಸಿಕೊಂಡದ್ದಿಲ್ಲ. ಎಲ್ಲರೂ ಅನಿರೀಕ್ಷಿತವಾಗಿ ಯಾವ ಸ್ಥಾನಮಾನಗಳಿಗಿಂತ ಹೆಚ್ಚಾಗಿ ಎಲ್ಲರೂ ಶಿಷ್ಯರಾಗಿ ಬಂದು ಭಾಗಿಯಾಗಿರುವುದು ಬಹಳ ವಿಶೇಷವಾಗಿರುವಂತದ್ದು. ಜೊತೆಗೆ ನಾನು ಈ ದೇಶದ ಒಬ್ಬ ವಿಶೇಷವಾಗಿರುವ ಭಾರತದ, ಅದರಲ್ಲಿಯೂ ಹಿಂದೂ ವೀರಶೈವ ಲಿಂಗಾಯತ ಸಂಪ್ರದಾಯದ ಸ್ವಾಮಿಗಳು ಇವತ್ತು ಪಠನೆ ಆಗಿರೋದು ಏನು ಅಂತಂದ್ರೆ, ಒಂದು ವೀರಶೈವ ಧರ್ಮ ಗ್ರಂಥ ಸಿದ್ಧಾಂತ ಶಿಖಾಮಣಿ, ಹಿಂದೂ ಧರ್ಮ ಗ್ರಂಥ ಭಗವದ್ಗೀತೆ, ಇದೆಲ್ಲವೂ ಕೂಡ ಇಲ್ಲಿ ಪಠನ ಆಗಿದೆ. ಹಾಗೆ ಅದರ ಜೊತೆಯಲ್ಲಿ ನಮಗೆ ಬಿಲ್ವದಿಂದಲೂ ಪೂಜೆ ಆಗ್ಯದ, ತುಳಸಿಯಿಂದಲೂ ಪೂಜೆ ಆಗ್ಯದ.
ಹರಿಹರದಲ್ಲಿಯೂ ಕೂಡ ಭೇದವೆನಿಸದೆ ಎಲ್ಲರೂ ಒಂದು ಅನ್ನೋದನ್ನ ತೋರಿಸುವಂತ ವಿಶೇಷವಾದ ಮಠ ಇದು. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುರಾಜ್ ಕುಲಕರ್ಣಿ ಅವರು ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ಬೇಕು. ಇದು ಮಾತುಗಳಕ್ಕಿಂತ ಹೆಚ್ಚಾಗಿ ಧನ್ಯವಾದಗಳನ್ನ ಹೇಳಿ ಎಲ್ಲರಿಗೂ ನೀವೆಲ್ಲರೂ ಗುರು ಪೌರ್ಣಿಮೆಯಲ್ಲಿ ಭಾಗವಹಿಸೋದಕ್ಕೆ ಒಳ್ಳೆಯದಾಗಲಿ. ಧನ್ಯವಾದವನ್ನ ಗುರುರಾಜ್ ಕುಲಕರ್ಣಿ ಅವರು ಮಠದ ವತಿಯಿಂದ ಎಲ್ಲರಿಗೂ ಹೇಳ್ತಾರೆ. ಕಾಮೇಶ್ವರೋ ವೈಶ್ರವಣೋ ದದಾತು ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ. ವಾಗರ್ತಾವಿವ ಸಂಪೃಕ್ತೋ ವಾಗರ್ತಾವೃತಿವತ್ತಯೇ ಜಗದಪ್ಪಿತರು ವಂದೇ ಪಾರ್ವತಿ ಪರಮೇಶ್ವರ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ